ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಚಾರಕ್ಕೆ ಈಗ ವಿಜಯೇಂದ್ರ ಒಂದು ಕಮೆಂಟ್ ಮಾಡಿದ್ದಾರೆ ಸರ್. ಖಾತೆ ರಹಿತ ಸಚಿವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಜಿಲ್ಲಾ ಪ್ರವಾಸ ಮಾಡಿದ ತಕ್ಷಣ ಅಲ್ಲಿರುವಂತಹ ಅವರು ವಿಜೇಂದ್ರ ತಂದೆಯವರು ವಿಜೇಂದ್ರ ಅವರ ತಂದೆಯವರು ಯಡಿಯೂರಪ್ಪ ಅವರು ಇದ್ದಾಗ ನಮಗೆ ಅಟ್ಲೀಸ್ಟ್ ಮಂತ್ರಿ ಆದರೂ ಮಾಡಿದ್ದಾರೆ. ಅವರು ಮಂತ್ರಿನೇ ಮಾಡಿರಲಿಲ್ಲ. ಭಾಳ ಹೊಟ್ಟೆ ಕಿಚ್ಚಿತ್ತು ಅವರಿಗೆ. ನಮಗೆಲ್ಲ ಕೊಟ್ಟಿದ್ದಾರೆ. ಬೇಡ, ಇದನ್ನು ನಾನು ಅವ್ರಿಗೆ ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಬೇರೆದ್ರ ಬಗ್ಗೆ ಮಾತಾಡಲಿ. ನಾನು 100% ಆಗಲ್ಲ, ನಾನು ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಸಮರ್ಥವಾಗಿ ಸೀನಿಯರ್ ಮಿನಿಸ್ಟರ್ಸ್ ಆಲ್ರೆಡಿ 13 ಜನರು ಯಾರಿದ್ದಾರೆ ಅವರು ಕೂಡ ಹಂಚ್ಕೊಳ್ತಾರೆ. ಏನು ತೊಂದರೆ ಏನಿಲ್ಲ. ಎಲ್ಲರೂ ಟೀಮಾಗಿ ಕೆಲಸ ಮಾಡಬೇಕಾದ್ರೆ ಎಷ್ಟೊಂದು ಸತಿಗೆ ನೀವು ವಿಧಾನಸೌಧದಲ್ಲಿ ಉತ್ತರ ಯಾರು ಕೊಡ್ತಾರೆ? ಬೇರೆಯವ್ರು ಕೊಡ್ತಾರೆ, ಬೇರೆ ಮಿನಿಸ್ಟ್ರ್ ಇರಲ್ಲ. ಈಗ ನನ್ನ ವಿಚಾರದಲ್ಲಿ ನಾನು 2 ಕಡೆನೂ ಓಡೋಗಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಇದ್ದೆ. ನಾವು ಆಸಕ್ತಿ ಇಲ್ಲ ಅಂದಾಗ ನಾವು ಇಲ್ಲ ಅಂದಾಗ ಬೇರೆಯವ್ರು ಆನ್ಸರ್ ಮಾಡ್ತಾರೆ. ಆ ಥರ ಏನು ತೊಂದರೆ ಆಗಲ್ಲ. ಒಂದು ಗ್ಯಾರಂಟಿ ಹೇಳ್ತೀವಿ, ವಿರೋಧ ಪಕ್ಷದವರಿಗೆ ಬೇಕಾಗಿರ್ತಕ್ಕಂಥ ಉತ್ತರ ಏನಿದೆ ಅವ್ರು ಏನು ಕೇಳಿದ್ರೇನು ಸಮರ್ಥಕವಾಗಿ ನಮ್ಮ ಟೀಮ್ ಏನಿದೆ, ನಮ್ಮ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲ ಉತ್ತರ ಕೊಡೋದಕ್ಕೆ ಇದೀವಿ. 13ನೇ ತಾರೀಕಿಂದ ಅದು ನೋಡ್ತಾರೆ. ಸೆಷನ್ ಶುರು ಆಗ್ತಾ ಇದೆ. ಒಂದು ಕಡೆ JDSನವರು ಬಿಡದಿ, BJPಯವರು ನಾಗೇಂದ್ರ ವಿಚಾರವನ್ನು ಎತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿರುವಂಥದ್ದು ಸರ್. ನಾಗೇಂದ್ರ ವಿಚಾರ ಅವ್ರದ್ದು ನಾನೇನೋ ಇದರೊಳಗೆಲ್ಲ ನೋಡಿದೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಡದಿ ವಿಚಾರ ಇಟ್ ಲುಕ್ಸ್ ಮೋರ್ ಪರ್ಸನಲ್. ನನಗೆ ಗೊತ್ತಿರೋ ಪ್ರಕಾರ ಈಗ ಇನ್ನೊಂದು 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಸೊ ಅವರವರು ಇದಕ್ಕೆ ಥರ ಕಾಣಿಸುತ್ತೆ ನನಗೆ. ಬಟ್ ಅವರಿಗೆ ಪಾದಯಾತ್ರೆ ಮಾಡೋ ಹಕ್ಕಿದೆ. ಅವರು ಜನರನ್ನ ಸೇರಿಸ್ಕೊಂಡು, ಅಲ್ಲಿ ಇಲ್ಲದೆ ಇರೋರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾರೆ. ಕೆಲವರು ಅಲ್ಲಿರೋರು ಇದ್ದಾರೆ. ಬಟ್ ಸುಮಾರಷ್ಟು ಜನರನ್ನು ಕೂಡ ಅಲ್ಲಿ ಅದಕ್ಕೆ ಸಹಮತವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಬಂದಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ತೀರ್ಮಾನ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾರಿಗಾರು ಒಂದು ತೊಂದರೆ ಇದೆ, ನಾವು ಯಾರಿಗೂ ನಾವು ತೊಂದರೆ ಕೊಡಲ್ಲ, ಒತ್ತಾಯಪೂರ್ವಕವಾಗಿ ನಿಮ್ಮ ಜಮೀನನ್ನು ನಾವು ತಗೊಳ್ಳಲ್ಲ ಅಂಥೇಳಿ. ಐ ಥಿಂಕ್ ಇಟ್ಸ್ ಗುಡ್ ಇನಫ್ ಅಲ್ಲ. ಈಗ ಒತ್ತಾಯವಾಗಿ ನಾವು ತಗೊಳ್ಳಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ನಾನು ಮತ್ತೆ ಅದನ್ನ ಪ್ರತಿಪಾದಿಸೋದು ಕಷ್ಟ. ಬಟ್ ಪಾದಯಾತ್ರೆ ಇವೆಲ್ಲ ಏನಂದರೆ ಸ್ವಲ್ಪ ಇದು ಮೋಸ್ಟ್ಲಿ ಏನೋ ರಾಜಕೀಯ ಬೆನಿಫಿಟ್ಟಿಗೆ ಮಾಡ್ತಕ್ಕಂಥದ್ದು ಎದ್ದು ಕಾಣಿಸುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಧಾನಸೌಧ ಮುತ್ತಿಗೆ ಆಗ್ತಾರೆ. ವಿಧಾನಸೌಧ ಅವರು ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ರೈತರೆಲ್ಲ ಹೋಗಿ ಮುತ್ತಿಗೆ ಅವ್ರ ವಿರುದ್ಧನೂ ಹಾಕಿದ್ದಾರೆ. ಆ ಟೈಮಲ್ಲಿ ಕಾನೂನು ಇರ್ತದೆ. ಅದೆಲ್ಲದೂ ಕೂಡ ವಿಶ್ವಾಸ ತಗೊಂಡು ರೈತರಿಗೆ ಅದು ಮಾಡ್ತಾರೆ. ರೈತರು ಬಂದಾಗ ಉತ್ತರ ಕೊಡ್ಬೋದು. ಪಕ್ಷದವ್ರು ಬಂದಾಗ ಯಾಕೆ ಬರ್ತಾರೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಅದಕ್ಕೆ ಸಮರ್ಥಕವಾಗಿ ಉತ್ತರ ಕೊಟ್ಟಿರೋದ್ರಿಂದ ನಾನು ತುಂಬ ಚಿಕ್ಕವನಾಗ್ತೀನಿ. ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ನಂಗೆ ಫ್ಯಾಕ್ಟ್ಸ್ ಗೊತ್ತಿಲ್ಲ ನನಗೆ.